ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಕಳೆದ ಬಾರಿ ವಿಶ್ವಾಮಿತ್ರರು ಕ್ರೋಧವನ್ನು ಗೆದ್ದ ಕಥೆಯನ್ನು ಅನುಸಂಧಾನ ಮಾಡಿದ್ದೇವೆ. ಅದಕ್ಕಿಂತ ಹಿಂದೆ ಕ್ರೋಧಕ್ಕೆ ಅವರು ಸೋತ ಕಥೆಯನ್ನು, ರಂಭೆಗೆ ಸೋಲಲಿಲ್ಲ ಆದರೆ ಕ್ರೋಧಕ್ಕೆ ಸೋತರು, ರಂಭೆಗೆ ಶಪಿಸಿದರು, ಆ ಕಥೆಯನ್ನು ಕೇಳಿದ್ದೇವೆ. ರಂಭೆ ಎಷ್ಟೋ ಕಾಲ ಕಲ್ಲಾಗಿ ಬದ್ದಿರ್ತಾಳೆ, ಮುಂದೆ ಎಷ್ಟೋ ಕಾಲ ರಂಭೆ ಕಲ್ಲಾಗಿ ಬದ್ದಿರ್ತಾಳೆ. ಆದರೆ ಹಿಂದಿನ ಎಷ್ಟೋ ಕಾಲದ ತಪಸ್ಸು ಹೋಯ್ತಲ್ಲ ವಿಶ್ವಾಮಿತ್ರರದ್ದು, ಒಟ್ಟಿಗೆ ಈಗ ಶಾಪ ಕೊಟ್ಟವರಿಗೂ ಶಿಕ್ಷೆ ಇದೆ ಅಲ್ಲಿ. ಶಾಪವನ್ನು ತೆಕ್ಕೊಂಡವರಿಗೆ ಮಾತ್ರ ಅಲ್ಲ, ಶಾಪ ಕೊಟ್ಟವರಿಗೂ ಕೂಡ ನಷ್ಟ ಇದೆ, ತುಂಬ ದೊಡ್ಡ ನಷ್ಟ ಇದೆ. ಈ ಕಡೆಗೆ ಹಿಂದಿನ ಆಯಸ್ಸು ವ್ಯರ್ಥ ಆದರೆ ಆ ಕಡೆಗೆ ಮುಂದಿನ ಆಯಸ್ಸು ವ್ಯರ್ಥ ಆಗುವಂಥದ್ದು ಅಂತ ಏನು ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಹಾಗೆ ನೋಡಿದ್ರೆ ರಂಭೆ ಮಾಡುವಂಥದ್ದೇನಿರಲಿಲ್ಲ, ಇನ್ನೂ ಯಾರಾದರೂ ತಪಸ್ಸು ಕಟ್ತಾ ಇದ್ವಿ ಏನೋ ಇದ್ದಿದ್ರೆ ಅಷ್ಟೇ ಹೊರತು. ಆದರೆ ವಿಶ್ವಾಮಿತ್ರರಿಗೆ ಮಾಡುವಂಥದ್ದು ಬಹಳ ಇದೆ. ಕೋಪ ಎಲ್ಲ ಹಾಳು ಮಾಡಿತು. ಈ ಇಂಗ್ಲೀಷ್ನಲ್ಲಿ ಆ್ಯಂಗರ್ ಮತ್ತು ಡೇಂಜರ್ ಎಂಬ ಎರಡು ಶಬ್ದಗಳಿವೆ, ಒಂದು ಅಕ್ಷರ ಮಾತ್ರ ವ್ಯತ್ಯಾಸ ಅವೆರಡಕ್ಕೂ ಅಂತ. ಒಂದು ಡಿ ಹಿಂದ್ಗಡೆ ಸೇರಿದರೆ ಆ್ಯಂಗರಿಗೆ, ಒಂದು ಡಿ ಹಿಂದ್ಗಡೆ ಸೇರಿದರೆ ಡೇಂಜರ್ ಆಗ್ತದೆ ಅದು ಅಂತ. ಅಂದರೆ ಡೇಂಜರಿಗೆ ಒಂದು ಸ್ಟೆಪ್ ಹಿಂದೆ ಇದೆ ಅಷ್ಟೇ ಅಂತ ಆ್ಯಂಗರ್ ಅನ್ನೋದು ಅಂತ, ಮುಂದಿನ ಸ್ಟೆಪ್ ಡೇಂಜರ್ ಅಂತ ಅನ್ನೋದು ಆ ಭಾಷೆಯ ಒಂದು ಅದು ಭಾಷೆಯ ಸೊಗಸೋದು, ಭಾಷೆಯ ಒಂದು ವಿಶೇಷ ಅದು ಅಂತ. ಆ್ಯಂಗರ್ ಈಸ್ ಒನ್ ಲೆಟರ್ ಶಾರ್ಟ್ ಆಫ್ ಡೇಂಜರ್. ಇದು ಬಹಳ ಚೆನ್ನಾಗಿ ಅರ್ಥ ಆಗಿದ್ದು ನಮ್ಮ ವಿಶ್ವಾಮಿತ್ರರಿಗೆ ಅಂತ. ಕೋಪ ಮಾಡಿದ್ದು ಹೌದು, ಆದರೆ ತೊಂದರೆಯಾಗಿದ್ದು ತನಗೆ. ಸಂಸ್ಕೃತದಲ್ಲಿ ಅಂಥ ಸುಭಾಷಿತಗಳಿವೆ, ಅಂಥ ಮಾತುಗಳಿವೆ. ಅದೇನೆಂದರೆ ಕ್ರೋಧವು ಮೊದಲು ತನ್ನನ್ನು ಸುಟ್ಟು ಆಮೇಲೆ ಬೇರೆಯವರಿಗೆ ಬಿಸಿ ತಟ್ಟುವಂಥದ್ದು. ಅದು ಬೆಂಕಿ. ಕ್ರೋಧ ಅಂದರೆ ಬೆಂಕಿಗೊಂದು ಹೆಸರಿದೆ, ಆಶ್ರಯಾಶ ಎಂಬುದಾಗಿ ಒಂದು ಹೆಸರಿದೆ. ಆಶ್ರಯಾಶ ಅಂದರೆ ಏನು ಅಂದರೆ ತನಗೆ ಯಾವುದು ಆಶ್ರಯವಾಗಿದೆಯೋ ಮೊದಲು ಅದನ್ನು ಸುಡುವಂಥದ್ದು. ಉದಾಹರಣೆಗೆ ಒಂದು ಕೊಳ್ಳಿಯಲ್ಲಿ ಬೆಂಕಿ ಇದೆ ಅಂತ ಅಂದ್ಕೊಳ್ಳಿ, ಒಂದು ಮರದ ಕೊಳ್ಳಿಯಲ್ಲಿ ಬೆಂಕಿ ಇದೆ ಅಂತ ಅಂದ್ಕೊಳ್ಳಿ. ಎಲ್ಲಿ ಇದೆಯೋ ಆ ಬೆಂಕಿ ಅದನ್ನು ಮೊದಲು ಸುಡುತ್ತದೆ. ಅದು ಕೊಳ್ಳಿಯಿಂದ ಇನ್ಯಾವುದನ್ನಾದರೂ ಸುಡಬಹುದು ನಾವು, ಆದರೆ ಮೊದಲು ಅದು ತಾನು ಎಲ್ಲಿ ಹುಟ್ಟಿದನೋ ಅದನ್ನು ಸುಟ್ಟು ಮುಂದಿನ ವ್ಯವಹಾರ ಮಾಡುವಂಥದ್ದು. ಹಾಗೆ ಕೋಪವು ಕೂಡ ಮೊದಲು ತನ್ನನ್ನು ಸುಡದೆ ಅದು ಬೇರೆಯವ್ರನ್ನ ಸುಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವಾಮಿತ್ರನ ಕ್ರೋಧ ರಂಭೆಗೆ ಹೇಗೆ ಮುಳುವಾಯಿತೋ ಹಾಗೆ ಅವರ ತಪಸ್ಸಿಗೂ ಕೂಡ ಮುಳುವಾಯ್ತಲ್ಲ. ಹಾಗಾಗಿ ಅದೇ ಆ್ಯಂಗರ್ ಮತ್ತು ಡೇಂಜರ್ ಬಗ್ಗೆ ನಾವು ಒಂದು ಮಾತನ್ನು ಹೇಳಿದೆವು. ಆ ಬಳಿಕ ಇನ್ನಷ್ಟು ಕಠಿಣವಾದ ತಪಸ್ಸನ್ನು ವಿಶ್ವಾಮಿತ್ರರು ಮಾಡಿದರು. ಇನ್ನು ಕಠಿಣ ಅಂದರೆ ಏನಪ್ಪ ಇದೆ, ಅಷ್ಟೆಲ್ಲ ಮಾಡಿ ಆಗಿದೆಯಲ್ಲ ಅಂದರೆ, ಅಥ ವರ್ಷ ಸಹಸ್ರಂ ವೈ ನೋಚ್ಛ್ವಸನ್ ಮುನಿಪುಂಗವ. ಮುಂದಿನ 1000 ವರ್ಷಗಳ ಕಾಲ ಉಸಿರಾಡಲೇ ಇಲ್ಲ. ಉಸಿರನ್ನೇ ನಿಲ್ಲಿಸಿ ಸಮಾಧಿಯಲ್ಲಿ ನೆಲೆಸಿ. ನಮಗೆ ಇವತ್ತಿನ ಕಾಲದಲ್ಲಿ ಅರ್ಥ ಆಗದೇ ಇರ್ಬೋದು, ಇದು ಸತ್ತೋಗ್ಲಿಲ್ವಾ ಅಂತ ಅನಿಸ್ಬಿಡ್ಬೋದು ಕೂಡಲೇ. ಆದರೆ ಈಗ ಇವತ್ತಿನ ಜಗತ್ತಿಗೆ ಸಾವು ಮಾತ್ರ ಗೊತ್ತು, ಅವತ್ತಿನ ಜಗತ್ತಿಗೆ ಸಮಾಧಿಯೂ ಗೊತ್ತು. ಸಮಾಧಿಯಲ್ಲಿ ಉಸಿರು ಇರೋದಿಲ್ಲ, ಉಸಿರಾಟವಾಗಲಿ, ರಕ್ತ ಪರಿಚಲನೆಯಾಗಲಿ, ಹೃದಯ ಸ್ಪಂದವಾಗಲಿ ಇವು ಯಾವುವೂ ಇರೋದಿಲ್ಲ. ಹಾಗಂತ ವ್ಯಕ್ತಿ ಸತ್ತು ಹೋಗಿರೋದಿಲ್ಲ, ಅವನು ಮರಳಿ ಬರ್ತಾನೆ. ಕರ್ಮ ಉಳಿದಿದ್ದರೆ ಆತ ಮತ್ತೆ ಎದ್ದು ಬರ್ತಾನೆ, ಎದ್ದು ಬರಲೇಬೇಕು ಅಂತ. ಇದಕ್ಕೆ ಬೇಕಾದಷ್ಟು ಆಧಾರಗಳು ಅಂಥದ್ದೆಲ್ಲ ಸಂಗತಿಗಳಿದೆ, ಅನುಭವಗಳು ಎಲ್ಲ ಇದೆ ಅದಕ್ಕೆ. ಹಾಗಾಗಿ ನಾವು ಅದನ್ನು ಆ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು. ಉಸಿರನ್ನೇ ನಿಲ್ಲಿಸಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ, ಎಲ್ಲ ಸ್ರೋತಸ್ಸುಗಳನ್ನು ನಿರೋಧಿಸಿ,
ತಪಸ್ಸು, ತಾಪ, ಅಬೇಯುವಿಕೆ, ಒಳಗೊಳಗೆ ಶುದ್ಧಿ ಪ್ರಕ್ರಿಯೆ. ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ದೋಷಗಳನ್ನು ಸುಡುವ ಹಾಗೆ ತನ್ನ ದೋಷಗಳನ್ನು ಸುಡುವ ಪ್ರಕ್ರಿಯೆ. ಅಂಥ ಘೋರ ತಪಸ್ಸನ್ನು ಮುಂದುವರಿಸಿದಾಗ ಉಸಿರಾಡದ ಆ ಮಹಾಮುನಿಯ ನೆತ್ತಿಯಲ್ಲಿ ಹೊಗೆ ಹುಟ್ಟಿತು. ಮೂರ್ಧ್ನಿ ಧೂಮೋ ವ್ಯಜಾಯತ ತಸ್ಯ ಅನುಚ್ಛ್ವಸಮಾನಸ್ಯ, ಅಂದರೆ ಉಸಿರಾಡದ ಆ ಮಹಾಮುನಿಯ ಮೂರ್ಧ್ನಿ ನೆತ್ತಿಯಲ್ಲಿ ಧೂಮೋ ವ್ಯಜಾಯತ, ಧೂಮರೇಖೆಯು ಆವಿರ್ಭವಿಸಿತು. ಅಲ್ಲಿಯವರೆಗೆ ತಪಸ್ಸು. ಹೀಗಾಗಿ ನಾವು ಈ ಮೊದಲು ಪ್ರಸ್ತಾಪ ಮಾಡಿರುವಂಥದ್ದು, ಎಲ್ಲೋ ವಿಶ್ವಾಮಿತ್ರರ ಪ್ರಯತ್ನಗಳು ವ್ಯರ್ಥ ಆಗಿರ್ಬೋದು, ವಿಘ್ನಗಳು ಬಂದಿರ್ಬೋದು. ಹಾಗಂತ ನಾವು ನೀವು ತಮಾಷೆ ಮಾಡುವ ಪರಿಸ್ಥಿತಿ ಇಲ್ಲ ಅಲ್ಲೇನು. ಮುಂದಿನ ಕಥೆ ಕೇಳಿ. ನೆತ್ತಿಯಲ್ಲಿ ಹೊಗೆ ಹುಟ್ಟುವಷ್ಟು ತಪಸ್ಸು ಮಾಡಿದ ಮುನಿಯ ಬಗ್ಗೆ ಒಂದು ಸಣ್ಣ ಮಾತನ್ನಾದರೂ, ಒಂದು ಅಕ್ಷರವನ್ನಾದರೂ ಆಡಲಿಕ್ಕೆ ನಮಗೆಲ್ಲಿ ಅರ್ಹತೆ ಇದೆ? ಅವರ ರೋಮದ ಅರ್ಹತೆ ಕೂಡ ಇಲ್ಲದೆ ಇರತಕ್ಕಂಥವರು ನಾವೆಲ್ಲ ಆಗಿದ್ದೇವೆ. ಹಾಗಾಗಿ ನಾವೆಲ್ಲಿ ಮಾತಾಡಲಿಕ್ಕೆ ಅರ್ಹರು ಅವರ ಬಗ್ಗೆ? ಆ ಹೊಗೆಯು, ಮಹಾಮುನಿಯ ನೆತ್ತಿಯಲ್ಲಿ ಹುಟ್ಟಿದ ಹೊಗೆಯು ಮೆಲ್ಲ ಮೆಲ್ಲನೆ ಜಗತ್ತನ್ನೆಲ್ಲ ವ್ಯಾಪಿಸಿತು. ನಿರಂತರವಾಗಿ ಹೊಗೆಯು ಹೊರಹೊಮ್ಮಿ ಆ ಹೊಗೆಯು ಪಸರಿಸುತ್ತಾ ಪಸರಿಸುತ್ತಾ ಬರೇ ಮರ್ತ್ಯಲೋಕ ಮಾತ್ರವಲ್ಲ, ತ್ರೈಲೋಕ್ಯಂ ಏನ ಸಂಭ್ರಾಂತಂ, ಮೂಜಗ, ಸ್ವರ್ಗ ಮರ್ತ್ಯ ಪಾತಾಳಗಳು ಗಾಬರಿಗೊಂಡವು. ಆದೀಪಿತಮಿವಾಭವತು. ಯಾಕೆ ಗಾಬರಿ ಅಂದರೆ ಹೊತ್ತಿ ಉರಿದ ಅನುಭವ ಎಲ್ಲರಿಗೂ. ಭೂಮಿಯಲ್ಲಿ, ಸ್ವರ್ಗದಲ್ಲಿ ಮತ್ತು ಪಾತಾಳದಲ್ಲಿ ಇರುವಂತಹ ಸಮಸ್ತ ಜೀವರುಗಳಿಗೆ, ದೇವರುಗಳಿಗೆ ಜಗತ್ತೇ ಹೊತ್ತಿ ಉರಿಯುವ ಅನುಭವವಾಗುವಷ್ಟು ತಪಸ್ಸು. ಆ ತಪಸ್ಸಿನ ಸಾರವೇ ತಾಪ, ಬಿಸಿ. ನಿಜವಾಗಿ ಅಲ್ಲಿಯೇ ಬಿಸಿಗೆ ಉತ್ತರ ಸಿಕ್ಕಿದ್ರೆ ಮತ್ತು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅದು ವರ ಬಂದ್ಬಿಟ್ಟಿದ್ರೆ ವಿಷಯ ಬೇರೆ ಆಗ್ತಿತ್ತೋ ಏನೋ. ಆದರೆ ವರ ಕೊಡದೆ ಪರೀಕ್ಷಿಸುವಾಗ ಆ ತಾಪ ಜಗತ್ತನ್ನೆಲ್ಲ ವ್ಯಾಪಿಸಿತು. ತಥೋ ದೇವ ಸಗಂಧರ್ವ ಪನ್ನಗಾಸುರ ರಾಕ್ಷಸಾ ಮೋಹಿತಾ ತಪಸಾ ತಸ್ಯ ತೇಜಸ ಮಂತರಶ್ಮಯ. ದೇವತೆಗಳು, ಗಂಧರ್ವರು, ಪನ್ನಗರು, ಅಸುರ ರಾಕ್ಷಸರುಗಳು ಮಹಾಮುನಿಯ ತಪಸ್ಸಿನಿಂದ ವಿಮೋಹಿತರಾದರು, ಅಭಿಭೂತರಾದರು. ಅವರ ತೇಜಸ್ಸು ಕುಂದಿ ಹೋಯಿತು. ಮಹಾಮುನಿಯ ಒಬ್ಬನ ತೇಜಸ್ಸನ್ನು ಹೊರತುಪಡಿಸಿದರೆ ಈ ಜಗತ್ತಿನಲ್ಲಿ ಮತ್ತಾರಿಗೂ ತೇಜಸ್ಸು ಎನ್ನುವುದಿಲ್ಲ ಅಂತ. ಮಂದರಶ್ಮಯ, ಎಲ್ಲರೂ ಸಪ್ಪೆಯಾಗಿದ್ದಾರೆ, ಎಲ್ಲರೂ ನಿಸ್ತೇಜಸ್ಕರಾಗಿದ್ದಾರೆ, ಎಲ್ಲರೂ ಕಾಂತಿಹೀನರಾಗಿದ್ದಾರೆ, ಕುಂದಿ ಹೋದವರಾಗಿದ್ದಾರೆ. ಕಶ್ಮಲೋಪಹತ ಸರ್ವೇ, ಜಗತ್ತಿನ ಸಮಸ್ತರನ್ನೂ ಕಶ್ಮಲವು ಆವರಿಸಿದಾಗ ಒಂದು ಬಗೆಯ ಕತ್ತಲೆ, ಒಂದು ಬಗೆಯ ಛಾಯೆ, ಗ್ರಹಣ ಹಿಡಿದಂಥ ಸ್ಥಿತಿ, ಅದು ಎಲ್ಲರನ್ನೂ ಆವರಿಸಿದಾಗ ಆ ದೈವಿ ಶಕ್ತಿಗಳು, ದೇವತೆಗಳು, ಗಂಧರ್ವರು, ಪನ್ನಗರು ಮೊದಲಾದವರು ಸಾಮೂಹಿಕವಾಗಿ ಬ್ರಹ್ಮದೇವನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸರ್ವೇ ಪಿತಾಮಹ ಮಥಾಬ್ರುವನ್, ಏನೆಂದು? ಬಹುಭಿಃ ಕಾರಣೈರ್ದೇವ ವಿಶ್ವಾಮಿತ್ರೋ ಮಹಾಮುನಿ ಲೋಭಿತಃ ಕ್ರೋಧಿತಶ್ಚೈವ ತಪಸಾ ಚಾಭಿವರ್ಧತೆ. ನಾವು ಬಹಳ ಪರೀಕ್ಷೆಯನ್ನು ಮಾಡಿಯಾಗಿದೆ ವಿಶ್ವಾಮಿತ್ರರನ್ನು. ಲೋಭಿತಃ ಕ್ರೋಧಿತಶ್ಚೈವ, ಲೋಭಕ್ಕೂ ಒಳಪಡಿಸಿದೆವು, ಕ್ರೋಧಕ್ಕೂ ಒಳಪಡಿಸಿದೆವು. ಮೇನಕೆಯ ಪ್ರಯೋಗ ಲೋಭ, ಅದು ರಂಭೆಯ ಪ್ರಯೋಗ ಕ್ರೋಧ, ಅದು ಅಥವಾ ಇಂದ್ರನ ಪ್ರಯೋಗ, ಅದು ಕೂಡ ಕ್ರೋಧದ ಪ್ರಯೋಗವೇ ಆಗಿದೆ ಅದು. ಹಾಗಾಗಿ ಇವೆಲ್ಲ ನಾವು ಮಾಡಿದ್ದು ಹೋದು, ಬಗೆಬಗೆಯ ಆಮಿಷಗಳನ್ನೊಡ್ಡಿ ಅಥವಾ ಸಿಟ್ಟು ಬರುವಂತೆ ಅಂತ ಪ್ರಚೋದನೆಯನ್ನುಂಟು ಮಾಡಿ ಎಲ್ಲ ಮಾಡಿದ್ದು ಹೋದು. ಆದರೆ ಆಗ್ತಾ ಇರೋದೇನು ಅಂದರೆ, ನಮ್ಮ ಉದ್ದೇಶ ತಪಸ್ಸು ಹಾನಿಯಾಗಲಿ ಮುನಿಯದ್ದು ಅಂತ. ಆಗ್ತಾ ಇರೋದು ತಪಸಾಚ ಅಭಿವರ್ಧತೆ, ತಪಸ್ಸು ಬೆಳೀತಾ ಇದೆ, ಅದರಿಂದಾಗಿ ಮುನಿಯ ಆತ್ಮವೂ ಕೂಡ ಬೆಳೀತಾ ಇದೆ. ತಪಸಾಚ ಅಭಿವರ್ಧತೆ. ನಹ್ಯಸ್ಯ ವೃಜನಂ ಕಿಂಚಿತ್ ದೃಶ್ಯತೆ ಸೂಕ್ಷ್ಮಪ್ಯಥ. ಆ ಮುನಿಯಲ್ಲಿ ಏನೂ ಪಾಪ ಉಳಿದಿಲ್ಲ, ಯಾವ ದೋಷವೂ ಕೂಡ ಉಳಿದಿಲ್ಲ. ಸೂಕ್ಷ್ಮಪ್ಯಥ, ತುಂಬ ಸಣ್ಣ ಬಿಂದು ರೂಪದ ದೋಷವೂ ಕೂಡ ಉಳಿದಿಲ್ಲ. ಎಲ್ಲವನ್ನು ಆತ ತಪಸ್ಸಿನ ಮೂಲಕವಾಗಿ ಸುಟ್ಟು ಉರುಹಿಯಾಗಿದೆ. ಕಿಂಚಿತ್ತೂ ಕೂಡ ದೋಷವಿಲ್ಲ. ಹಾಗಾಗಿ ಕೊಟ್ಟುಬಿಡಿ,
ವಿಶ್ವಾಮಿತ್ರರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಬಿಡಿ. ದೀಯತೆ ಅದೀಯತೆ ಯದಿತ್ವಸ್ಯ ಮನಸ ಯದಭೀಪ್ಸಿತ. ಒಂದು ವೇಳೆ ಕೊಡದೆ ಹೋದರೆ ಇನ್ನೂ ಪರೀಕ್ಷೆ ಮಾಡೋದಪ್ಪ, ಕೊಡದೇ ಇರೋದು. ಕೊಡದಿದ್ದರೆ ಪ್ರಪಂಚವೇ ನಾಶವಾಗಿ ಹೋದೀತು. ಎಲ್ಲಿಯಾದರೂ ಈಗ ಸಹನ ಕಳೆದುಕೊಂಡು ತೆರೆದರೆ ಆ ಮುನಿ ಅನ್ಯಾಯ ಹೀಗಾಗ್ತಾ ಇರುವಂಥದ್ದು. ಯಾಕೆಂದರೆ ಅದಕ್ಕೆ ಅರ್ಹತೆ ಇದೆ, ಸಿಗಬೇಕಾಗಿದೆ ಅದು. ಈಗ ನಾವು ಕೊಡದೆ ಹೋದರೆ ವಿನಾಶಯತಿ ತ್ರೈಲೋಕ್ಯಂ, 3 ಲೋಕವನ್ನು ಕೂಡ ಅವರು ನಾಶ ಮಾಡಬಹುದು ತನ್ನ ತಪಸ್ಸಿನಿಂದ. ಸಚರಾಚರಂ, ಜಡ ಜಂಗಮ ರೂಪವಾದ ಪ್ರಪಂಚ ಏನಿದೆ ಅವೆಲ್ಲವೂ ಸುಟ್ಟು ಹೋಗಿಬಿಡಬಹುದು. ಈಗಾಗಲೇ ಪರಿಣಾಮ ಆಗ್ತಾ ಇದೆ ಪ್ರಪಂಚದ ಮೇಲೆ. ವ್ಯಾಕುಲಾಶ್ಚ ದೇಶಸ್ಸರ್ವಾಹ, ದಿಕ್ಕುಗಳೆಲ್ಲ ವ್ಯಾಕುಲವಾಗಿವೆ. ಯಾವುದು ಪೂರ್ವ ಯಾವುದು ಪಶ್ಚಿಮ ಅಂತ ಗೊತ್ತಾಗ್ತಾ ಇಲ್ಲ. ಅಚ ಕಿಂಚಿತ್ ಪ್ರಕಾಶತೆ, ಎಲ್ಲೂ ಬೆಳಕಿಲ್ಲ. ಮುನಿಯ ಮುಖವೊಂದನ್ನು ಹೊರತುಪಡಿಸಿದರೆ ಮತ್ತೆಲ್ಲಿಯೂ ಬೆಳಕಿಲ್ಲ ಪ್ರಪಂಚದಲ್ಲಿ ಎನ್ನುವಂಥ ಸ್ಥಿತಿ. ನಚ ಕಿಂಚಿತ್ ಪ್ರಕಾಶತೆ, ಸಮುದ್ರಗಳು ಕ್ಷೋಭೆಗೊಂಡಿವೆ. ಯಾಕೆಂದರೆ ಪ್ರಕೃತಿಗೆ ವಿಕೃತಿ ಬರ್ತಾ ಇದೆ ಅಂತ, ಆಗಬೇಕಾಗಿದ್ದಾಗ್ತಾ ಇಲ್ವಲ್ಲ. ಹಾಗಾಗಿ ಸಮುದ್ರಗಳು ಕ್ಷೋಭೆಗೊಂಡಿವೆ, ಪರ್ವತಗಳು ಚೂರಾಗ್ತಾ ಇವೆ, ಪರ್ವತಗಳು ಸೀಳಿ ಹೋಗ್ತಾ ಇವೆ ಅಂತ. ಅವುಗಳಿಗೆ ತಮ್ಮ ಸ್ಥಿತಿಯಲ್ಲಿ ಇರಲಿಕ್ಕಾಗದೆ, ಪಂಚಭೂತಗಳಿಗೆ ತಮ್ಮ ಸ್ಥಿತಿಯಲ್ಲಿ ಇರಲಿಕ್ಕಾಗದೇ ಇರುವ ಕಾರಣ ಪರ್ವತಗಳು ಸೀಳಿ ಹೋಗ್ತಾ ಇದ್ದಾವೆ, ಸಮುದ್ರಗಳು ಕ್ಷೋಭೆಗೊಂಡಿದ್ದಾವೆ, ಭೂಮಿ ಕಂಪಿಸ್ತಾ ಇದೆ. ಪ್ರಕಂಪತೆ ಚ ಪೃಥಿವಿ ವಾಯುರು ವಾತಿ ಭೃಷಾಕುಲಃ, ಗಾಳಿ ಅದು ಮಂದ ಮಾರುತ, ಸಹಜ ಮಾರುತ, ಈ ಯಾವ ಸ್ಥಿತಿಯೂ ಇಲ್ಲವೇ ಇಲ್ಲ. ಶಾಂತ ಮಾರುತ ಇವೆಲ್ಲ ಇಲ್ಲವೇ ಇಲ್ಲ. ಗಾಳಿ ವ್ಯಾಕುಲವಾಗಿ ಅಡ್ಡಾದಿಡ್ಡಿಯಾಗಿ ಬೀಸ್ತಾ ಇದೆ, ಹೇಗೆಂದರೆ ಹಾಗೆ ಬೀಸ್ತಾ ಇದೆ. ಯಾಕೆಂದರೆ ಇವರೆಲ್ಲ ವಿಚಲಿತರಾಗಿದ್ದಾರೆ. ಇವರು ಯಾರಿಗೂ ತಮ್ಮ ನೆಲೆಯಲ್ಲಿ ಇರಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮುನಿಗೆ ಸಲ್ಲಬೇಕಾಗಿದ್ದು ಸಂದಿಲ್ಲ. ಬ್ರಹ್ಮನ್ ನ ಪ್ರತಿಜಾನೀಮಃ ನಾಸ್ತಿಕೋ ಜಾಯತೆ ಜನಃ. ಬ್ರಹ್ಮದೇವರೇ, ಈಗ ನಾವು ಮಹಾಮುನಿಗೆ ಅವರು ಯಾವುದಕ್ಕೆ ಅರ್ಹರೋ ಆ ವರವನ್ನು ಕೊಡದೇ ಇದ್ದರೆ ಜನರು ನಾಸ್ತಿಕರಾಗ್ತಾರೆ, ಇನ್ನು ನಂಬಿಕೆ ಉಳಿಯೋದಿಲ್ಲ. ಧರ್ಮದ ಮೇಲೆ, ಸತ್ಯದ ಮೇಲೆ, ತಪಸ್ಸಿನ ಮೇಲೆ ನಂಬಿಕೆ ಇರಬೇಕೋ ಬೇಡವೋ? ಇದು ಮಾಡಿದರೆ ಈ ಫಲ ಅಂತ ಫಲವೇ ಇಲ್ವಲ್ಲ. ಇಷ್ಟೆಲ್ಲ ಮಾಡಿದರೂ ನೆತ್ತಿಯಲ್ಲಿ ಹುಟ್ಟಿದ ಹೊಗೆ 3 ಲೋಕವನ್ನು ವ್ಯಾಪಿಸಿದ್ರು ಕೂಡ ಕೊಡಬೇಕಾದ ವರವನ್ನು ಕೊಡಲಿಲ್ಲ ಅಂತ ಆದರೆ ಇನ್ಯಾರು ತಪಸ್ಸು ಮಾಡ್ತಾರೆ, ಇನ್ಯಾರು ಸಾಧನೆ ಮಾಡ್ತಾರೆ, ಇನ್ಯಾರು ಯಜ್ಞ ಯಾಗ ಧರ್ಮ ಆಚರಣೆ ಯಾರು ಮಾಡ್ತಾರೆ? ನಾಸ್ತಿಕೋ ಜಾಯತೆ ಜನಃ, ನಾಸ್ತಿಕರಾಗಿ ಹೋದರು ಜನಗಳು. ಸೂರ್ಯನೇ ನಿಷ್ಪ್ರಭನಾಗಿದ್ದಾನೆ. ಭಾಸ್ಕರೋ ನಿಷ್ಪ್ರಭಶ್ಚೈವ ಮಹರ್ಷಿಸ್ತಸ್ಯ ತೇಜಸ. ಆ ಮಹಾಮುನಿಯ ತೇಜಸ್ಸಿನ ಮುಂದೆ ಸೂರ್ಯನೇ ನಿಸ್ತೇಜಸ್ಕನಾಗಿದ್ದಾನೆ, ಕಳಾಹೀನನಾಗಿದ್ದಾನೆ. ಹಾಗಾಗಿ ಕೊಟ್ಟು ಬಿಡಿ. ಬುದ್ಧಿಂ ನ ಕುರುತೆ ಯಾವತ್ತು ನಾಶೇ ದೇವ ಮಹಾಮುನಿ. ನಾಶಕ್ಕೆ ಮಹಾಮುನಿಯು ಮನಸ್ಸು ಮಾಡುವ ಮೊದಲು. ಹಿಂದಿನ ಕಥೆಗಳು ಬೇರೆ, ಈಗಿರುವ ಸಾಮರ್ಥ್ಯ ಇಲ್ಲ ಅವತ್ತಿನ ಕಾಲದಲ್ಲಿ. ಹಾಗೆಯೂ ಕೂಡ ಮತ್ತೊಂದು ಸೃಷ್ಟಿ ಮಾಡುವ ಶಕ್ತಿ ಯಾವುದೋ ಕಾಲದಲ್ಲಿ ಗಳಿಸಿದ್ದ ಒಂದು ಉದಾಹರಣೆ ಇದೆ. ಈಗಿನ ಕಥೆ ಅದಲ್ಲ. ಈಗ ಅತ್ಯದ್ಭುತವಾಗಿರ್ತಕ್ಕಂಥ ತೇಜಸ್ಸು ಶಕ್ತಿಯ ಸಂಗ್ರಹ ಆಗಿದೆ ಅಲ್ಲಿ. ಹಾಗಾಗಿ ಎಲ್ಲಿಯಾದರೂ ಜಗತ್ತಿನ ನಾಶಕ್ಕೆ ಮುನಿ ಮನಸ್ಸು ಮಾಡಿದರೆ ಮತ್ತೆ ಉಳಿಸಲಿಕ್ಕೆ ಯಾರೆಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಆ ಮನಸ್ಸು ಮಾಡುವ ಮೊದಲು ಹತಾಶಗೊಂಡು ಬೇಸರಗೊಂಡು ಹೋಗಲಿ ಹಾಳಾಗಿ ಎಲ್ಲವೂ ಎಂಬ ಭಾವಕ್ಕೆ ಆ ಮುನಿ ಬರುವ ಮೊದಲು, ಮಹಾಮುನಿ ಬರುವ ಮೊದಲು ತಾವತ್ ಪ್ರಸಾದ್ಯ, ಅವನನ್ನು ನಾವೆಲ್ಲ ಹೋಗಿ ಅನುನಯಿಸಬೇಕು, ಸಂತೈಸಬೇಕು, ಸಮಾಧಾನಗೊಳಿಸಬೇಕು. ಭಗವಾನ್ ಅಗ್ನಿರೂಪ, ಅವರು ಈಗ ಅದು ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಅಗ್ನಿ ಅಲ್ಲಿರುವಂಥದ್ದು. ಮಹಾದ್ಯುತಿ, ಎಂಥ ತೇಜಸ್ಸು ಅದು, ಎಂಥ ಪ್ರಭೆಯಲ್ಲಿ. ಪ್ರಳಯ ಕಾಲದ ಅಗ್ನಿಯು ಹೇಗಾದರೆ 3 ಲೋಕವನ್ನು ಕೂಡ ಸುಟ್ಟು ಉರುಗುತ್ತದೆಯೋ ಅದೇ ಆ ಪ್ರಳಯಾಗ್ನಿಯ ಸತ್ವ ಸಾಮರ್ಥ್ಯಗಳಲ್ಲಿದೆ ಮುನಿಯಲ್ಲಿ. ಈಗ ಕೇಳಿದ್ದನ್ನು ಕೊಡಿ. ಒಂದು ವೇಳೆ ಇಂದ್ರ ಪದವಿಯನ್ನು ಕೇಳಿದ್ರೆ ಕೊಟ್ಟು ಬಿಡಿ ಎಂದು ಇಂದ್ರನ ನೇತೃತ್ವದಲ್ಲಿ ಮನವಿ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ತಪೋಭಂಗದ ಪ್ರಯತ್ನಗಳಾದ ಬಳಿಕ ಈಗಿನ ಪರಿಸ್ಥಿತಿ ಏನು ಅಂದರೆ, ಇಂದ್ರನದೇ ನೇತೃತ್ವದಲ್ಲಿ ಎಲ್ಲ ದೇವತೆಗಳು, ದೇವವರ್ಗಗಳು ಎಲ್ಲವೂ ಕೂಡ ಸೇರಿ ಯಾರ್ಯಾರಿಗೆ ಬ್ರಹ್ಮದೇವರ ಮುಂದೆ ನಿಲ್ಲುವ ಯೋಗ್ಯತೆ ಇದೆ ಅವರೆಲ್ಲ ಸೇರಿಕೊಂಡು ಒಂದು ವೇಳೆ ಇಂದ್ರ ಪದವಿಯನ್ನು ಕೇಳಿದ್ರು ಕೊಟ್ಟು ಬಿಡಿ. ಯಾಕೆಂದರೆ ಇಂದ್ರನು ಇಂದ್ರನಾಗದೇ ಇರ್ಬೋದು, ಅಂತೂ ಇರ್ತಾನೆ ಏನೋ ಒಂದು ಹಾಕ್ಕೊಂಡು. ಈಗ ಅವನು ಇರಲಿಕ್ಕೆ ಸಾಧ್ಯ ಇಲ್ಲ.
ಇದು ಮುಂದುವರೆದರೆ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು. ಹಾಗಾಗಿ ಇನ್ನು ಹಗ್ಗವನ್ನು ಎಳೆಯಬಾರದು, ತುಂಡಾಗ್ತದೆ ಹಗ್ಗ ಇನ್ನು ಎಳೆದರೆ, ಹಾಗಾಗಿ ಕೊಟ್ಟು ಬಿಡಿ ಎಂಬುದಾಗಿ ಸಾಮೂಹಿಕವಾಗಿ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮನು ಎಲ್ಲ ದೇವತೆಗಳನ್ನು ಒಡಗೂಡಿ ಹೋಗಿ ವಿಶ್ವಾಮಿತ್ರರ ಮುಂದೆ ಪ್ರಕಟ ಆದಂತೆ. ಮಧುರವಾಗಿ ಬ್ರಹ್ಮ ಎಲ್ಲ ದೇವತೆಗಳು ಒಡಗೂಡಿ ಹೇಳ್ತಾ ಇದ್ದಾನೆ ವಿಶ್ವಾಮಿತ್ರರಿಗೆ, ಬ್ರಹ್ಮರ್ಷಿ ಎಲೆ ಈ ಬ್ರಹ್ಮರ್ಷಿಯೇ ಅಂತ, ನೀನು ಬ್ರಹ್ಮರ್ಷಿ ಯಾದೇ ಅಂತ ಕೊಡ್ತಾ ಇದ್ದಾನೆ. ನಿನಗೆ ಬ್ರಹ್ಮರ್ಷಿತ್ವವನ್ನು ಇಲ್ಲ, ಹಿಂದೆಲ್ಲ ಇತ್ತದು. ನಿನಗೆ ಋಷಿತ್ವವನ್ನು ಕೊಟ್ಟೆ, ಮಹರ್ಷಿತ್ವವನ್ನು ಕೊಟ್ಟೆ, ಈಗ ಅದಿಲ್ಲ. ಎಲೆ ಈ ಬ್ರಹ್ಮರ್ಷಿ ಹಾಗೆ ಹೋಗಿದೆ. ಅದು ಹೇಳೋದು ಬಾಕಿ ಉಳಿದಿದೆ ಹೊರತು ಬ್ರಹ್ಮರ್ಷಿತ್ವ ಸಿದ್ಧಿಸಿ ಹೋಗಿದೆ ಅಲ್ಲಿ. ಸ್ವಾಗತಂ ತೇಸ್ತು, ನಿನಗೆ ಸ್ವಾಗತ ಈ ಹೊಸ ಜನ್ಮಕ್ಕೆ, ಬ್ರಾಹ್ಮಣ್ಯದ ಬ್ರಹ್ಮರ್ಷಿತ್ವದ ನವಜನ್ಮಕ್ಕೆ ಸ್ವಾಗತ. ಈ ಜಗತ್ತಿಗೆ ಸ್ವಾಗತ ಅಂತ, ಯಾಕೆಂದರೆ ಮರಳಿ ಬರಬೇಕು ಪ್ರಪಂಚಕ್ಕೆ. ಪ್ರಪಂಚದಿಂದ ವಿಮುಖನಾಗಿ ಯಾವುದೋ ಕಾಲವಾಗಿದೆ ಆ ಮಹಾಮನಿ, ಪ್ರಪಂಚಕ್ಕೆ ಮರಳಿ ಬರಬೇಕು, ದೊಡ್ಡ ಕಾರ್ಯಗಳಲ್ಲಿ ಆಗಬೇಕಾಗಿದೆ. ಹಾಗಾಗಿ ಸ್ವಾಗತಂ ತೇಸ್ತು ತಪಸಾಸ್ಮ ಸುತೋಷಿತ. ಇನ್ನು ನಮಗೆ ಹೆಚ್ಚಿನ ಒಲುಮೆ ಅಂತ ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ತಪಸ್ಸಿಗೆ ನಾವು ಮೆಚ್ಚಿದ್ದೇವಲ್ಲ, ಸಂತೋಷಪಟ್ಟಿದ್ದೇವಲ್ಲ, ಇದಕ್ಕಿಂತ ಹೆಚ್ಚು ಸಂತೋಷ ಪಡಲಿಕ್ಕೆ ಇಲ್ಲ. ಯಾಕೆಂದರೆ ಇದಕ್ಕಿಂತ ದೊಡ್ಡ ತಪಸ್ಸು ಇರಲಿಕ್ಕೆ ಸಾಧ್ಯ ಇಲ್ಲ. ಉಗ್ರ ತಪಸ್ಸಿನಿಂದ ಬ್ರಾಹ್ಮಣ್ಯವನ್ನು ನೀನು ಪಡೆದೆ, ನಿನಗೆ ದೀರ್ಘಾಯಸ್ಸನ್ನು ಕೊಡ್ತೇನೆ, ನಿನಗೆ ಸ್ವಸ್ತಿ ಪ್ರಾಪ್ನುಹಿ ಭದ್ರಂತೆ, ಎಲ್ಲ ಬಗೆಯ ಶುಭವು ಶ್ರೇಯಸ್ಸು ನಿನಗಾಗಲಿ. ನೀನಿನ್ನು ಎದ್ದು ತಪಸ್ಸಿನಿಂದ ಎದ್ದು ನಿನಗೆ ಹೇಗೆ ಸುಖವೋ ಹೇಗೆ ಹಿತವೋ ಹಾಗೆ ಜಗತ್ತಿನಲ್ಲಿ ಸಂಚರಿಸಬಹುದು ಎಂದಾಗ ತಪಸ್ಸಿನಿಂದ ಎಚ್ಚೆತ್ತ ವಿಶ್ವಾಮಿತ್ರರು ಮುದದಿಂದ ನೋಡಿದರಂತೆ. ನೋಡಿದ್ದೇನು ಅಂದರೆ, ಛತ್ರವೇದ ವಿದಾಂ ಶ್ರೇಷ್ಠ ಬ್ರಹ್ಮವೇದ ವಿದಾಮಪಿ ಬ್ರಹ್ಮಪುತ್ರೋ ವಸಿಷ್ಠೋ ಮಾಂ ಏವಂ ವದತು ದೇವತಾ. ನನಗೆ ಬ್ರಹ್ಮರ್ಷಿತ್ವ ಪ್ರಾಪ್ತ ಆಗಿದ್ದು ಹೌದಾದರೆ, ನೀವೆಲ್ಲ ಒಪ್ಪಿದ್ದು ಮೆಚ್ಚಿದ್ದು ಹೌದಾದರೆ ಅವರು ಹೇಳಲಿ, ವಸಿಷ್ಠರು ಹೇಳಲಿ. ಅವರೆಂಥವರು? ಇದು ಸ್ಪರ್ಧೆ ಹೇಳ್ತಾರ ಮಾತಲ್ಲ. ಕ್ಷತ್ರವೇದ ವಿದಾಂ ಶ್ರೇಷ್ಠ, ಕ್ಷತ್ರವೇದಗಳನ್ನು ಬಲ್ಲವರಲ್ಲಿ ಅಗ್ರಗಣ್ಯರವರು. ಈಗ ಧನುಸ್ಸು ಇರ್ಬೋದು ಅಥವಾ ಅಸ್ತ್ರಗಳಿರ್ಬೋದು, ಈ ಕ್ಷತ್ರವೇದ ಯುದ್ಧ ವಿದ್ಯೆ, ಸಮರ ವಿದ್ಯೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಬಲ್ಲವರು ಪ್ರಪಂಚದಲ್ಲಿ ಅಂದರೆ ಒಂದನೇ ಸ್ಥಾನ ಅವರಿದ್ದು, ವಸಿಷ್ಠರದ್ದು. ಬ್ರಹ್ಮವೇದ ವಿಧಾಮಪಿ, ಹಾಗೆ ಬ್ರಹ್ಮವೇದ ಋಗ್ಯಜು ಸಾಮ ಅಥರ್ವ ವೇದಗಳು ಇತ್ಯಾದಿ ಏನು ಬ್ರಹ್ಮತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದಗಳಿವೆ. ಬ್ರಾಹ್ಮಣ್ಯ ಮತ್ತು ಕ್ಷಾತ್ರ ಎರಡಕ್ಕೂ ಸಂಬಂಧಪಟ್ಟ ಎಲ್ಲ ಜ್ಞಾನ ಭಂಡಾರವು ಇರುವವರ ಪೈಕಿಯಲ್ಲಿ ಯಾರು ಅಗ್ರಗಣ್ಯರೋ ಅಂತಹ ಬ್ರಹ್ಮಪುತ್ರರಾದ ವಸಿಷ್ಠರು ಹೇಳಲಿ. ಅಂದರೆ ವಸಿಷ್ಠರನ್ನು ವಿಶ್ವಾಮಿತ್ರರು ಎಲ್ಲಿಟ್ಟಿದ್ದಾರೆ ಅಂದರೆ ಬ್ರಹ್ಮನಿಗಿಂತ ಮೇಲೆ, ಬ್ರಹ್ಮಪುತ್ರ ವಸಿಷ್ಠರಿಗೆ ಬ್ರಹ್ಮನಿಗಿಂತ ಮೇಲಿನ ಸ್ಥಾನ ಅಂತ. ಅದು ಗುರು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ. ನೀವು ಯಾರು ಹೇಳಿದ್ರು ಅಲ್ಲ ಅಂತ ಅವರು ಹೇಳಬೇಕು ಅಂತ. ನನ್ನ ಗುರು ಹೇಳಲು ಎನ್ನುವಾಗಿದೆ ಭಾವ ಅಲ್ಲಿ ಅಂತ. ಬ್ರಾಹ್ಮಣ್ಯಂ ಯದಿಮೇ ಪ್ರಾಪ್ತಂ, ನನಗೆ ಬ್ರಾಹ್ಮಣ್ಯವು ಪ್ರಾಪ್ತವಾಗಿದ್ದೇ ಹೋದಾದರೆ, ದೀರ್ಘಾಯುಸ್ಸು ಕೂಡ ಪ್ರಾಪ್ತವಾಗಿದ್ದು ಹೋದಾಗಿದ್ದರೆ ನನ್ನನ್ನು ಓಂಕಾರ ವಷಟ್ಕಾರಗಳು ವೇದಗಳು ವರಿಸಬೇಕು, ತಾನಾಗಿ ಬಂದು ವರಿಸಬೇಕು. ವೇದಗಳು ಬಂದು 4 ವೇದಗಳು ತಾನೇ ಬಂದು ವರಿಸಬೇಕು, ತಾನೇ ಬಂದು ಇವರು ವೇದಾಧ್ಯಯನ ಮಾಡೋದಲ್ಲ, ವೇದಗಳೇ ಬಂದು ಇವರನ್ನು ಸ್ವೀಕಾರ ಮಾಡುವಂಥದ್ದು. ಓಂಕಾರವು ಬಂದು ಸ್ವೀಕಾರ ಮಾಡುವಂಥದ್ದು. ವಷಟ್ಕಾರ ಅದು ಕೂಡ ಅದು ಯಜ್ಞದಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡುವಾಗ ಬೇಕಾಗ್ತಕ್ಕಂಥದ್ದು. ಅವೆಲ್ಲ ಬಂದು ನನ್ನನ್ನು ವರಿಸಬೇಕು. ಅದೆಲ್ಲಕ್ಕಿಂತ ಮಿಗಿಲಾಗಿ ಗುರು ವಸಿಷ್ಠರು ಹೇಳಬೇಕು. ಸ್ಪರ್ಧೆಯೆಲ್ಲ ಇದು ಜಿದ್ದಿಗೆ ಹೇಳ್ತಾ ಇರೋದಲ್ಲ. ಯಾಕೆ ಅಂದರೆ ಆ ವರ್ಣನೆ ಇದೆಯಲ್ಲ ಅವರದ್ದು. ಕ್ಷತ್ರವೇದ ವಿಧಾಂ ಶ್ರೇಷ್ಠ ಬ್ರಹ್ಮವೇದ ವಿಧಾಮಪಿ. ಬ್ರಹ್ಮವೇದ ಕ್ಷತ್ರವೇದ ಈ ಎರಡನ್ನು ಬಲ್ಲವರಲ್ಲಿ ಯಾರು ಅಗ್ರಗಣ್ಯರು ಅವರು ಹೇಳಲಿ. ಇದ್ದಯಂ ಪರಮಃ ಕಾಮಃ ಕೃತಃ ಯಾಂತು ಸುರರ್ಷಭ. ಈ ನನ್ನ ಆಸೆ, ಇದಕ್ಕಿಂತ ದೊಡ್ಡ ಆಸೆ ನನಗಿಲ್ಲ. ಎಲ್ಲಕ್ಕಿಂತ ದೊಡ್ಡ ಆಸೆ ಇದೆ. ಏನು? ವಸಿಷ್ಠರು ಹೇಳಲಿ ಬ್ರಹ್ಮರ್ಷಿ ಎಂಬುದಾಗಿ ಅಂತ. ಇದನ್ನು ನಡೆಸಿದರೆ ನೀವು ಹೋಗ್ಬೋದು, ಇಲ್ಲದಿದ್ದರೆ ನೀವು ಹೋಗಲಾರ್ರಿ ಇಲ್ಲಿಂದ.
ಕಳೆದ ಬಾರಿಯಲ್ಲಿ ಹೀಗಲ್ಲ, ಅವರು ಹೋಗ್ತಾ ಇದ್ದಿದ್ದಷ್ಟೇ. ಇವರು ಪಾಪ ವಿಶ್ವಾಮಿತ್ರರು ನೋಡ್ತಾ ಇದ್ದಿದ್ದು, ಅವ್ರು ಹೋಗ್ತಾ ಇದ್ದಿದ್ದು, ಅವ್ರ ಮೇಲೆ ನಿಯಂತ್ರಣ ಇವರಿಗೇನಿಲ್ಲ. ನೀನು ಮಹರ್ಷಿ ಅಂದರೆ ಬ್ರಹ್ಮರ್ಷಿ ಅಂತ ಕೊಡಿ ನನಗೆ ಅಂತ ಕೇಳಿದಾಗ, ಇಲ್ಲ ನಿನಗೆ ಅದಕ್ಕಿನ್ನೂ ಯೋಗ್ಯತೆ ಬಂದಿಲ್ಲ, ನೀನಿನ್ನು ಜಿತೇಂದ್ರಿಯನಲ್ಲ ಅಂಥೇಳಿ ಮಾಯ ಆಗಿದ್ದೆ. ಇವರೇನು ಒಪ್ಪಿಗೆ ಕೇಳಲಿಲ್ಲ, ಏನಿಲ್ಲ. ಈಗ ಹಾಗಲ್ಲ. ಈಗಿನ ಸ್ಥಿತಿ ಹೇಗಿದೆ ಅಂದರೆ ಇದನ್ನು ಪೂರೈಸಿ ಹೋಗ್ಬೋದು. ಅಂದರೆ ಹೇಗೆ ಒಂದು ಸಾಧನೆಯಿಂದ ಬರತಕ್ಕಂಥ ಅಧಿಕಾರ ಸಂಪತ್ತಿ ಇದೆಯಲ್ಲ, ಎಷ್ಟು ದೊಡ್ಡದು ನೋಡಿ. ಸೃಷ್ಟಿಕರ್ತ, ಸೃಷ್ಟಿಯನ್ನು ನಿರ್ವಾಹ ಮಾಡ್ತಕ್ಕಂಥ ಸಕಲ ದೇವತೆಗಳು ಅಂಕೆಯಲ್ಲಿ. ಮತ್ತು ದೊಡ್ಡ ವಿಷಯ ಏನಂದರೆ, ಬ್ರಹ್ಮರ್ಷಿತ್ವಕ್ಕಿಂತ ದೊಡ್ಡ ಕಾಮನೆ ಯಾವುದು ಅಂದರೆ ವಸಿಷ್ಠರು ಸ್ವೀಕಾರ ಮಾಡಲಿ. ಅದನ್ನು ಪರಮಃ ಕಾಮಃ ಅಂದರೆ ನನ್ನ ಅತ್ಯುಚ್ಚವಾಗಿರ್ತಕ್ಕಂಥ ಆಶೆ ಎಂಬುದಾಗಿ ಹೇಳಿದ್ದಾರೆ ವಿಶ್ವಾಮಿತ್ರರು. ಬ್ರಹ್ಮರ್ಷಿತ್ವಕ್ಕಿಂತ ಮೇಲಿನ ಆಶೆ ಅದೇನು ಅಂದರೆ ಅವರು ಸ್ವೀಕಾರ ಮಾಡಲಿ, ವಸಿಷ್ಠರು ಸ್ವೀಕಾರ ಮಾಡಲಿ ಎನ್ನುವಾಗ ಯಾವ ಭಾವ ಇರಬೇಕು. ವಸಿಷ್ಠರಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ಯಾವ ಸಿದ್ಧಿಯಾದರೂ ಅದು ಗುರುಮುಖದಿಂದ ಬರಬೇಕು. ಗುರುಮುಖದಿಂದ ಬರೆದಿದ್ದರೆ ಯಾವ ಸಿದ್ಧಿಯೂ ಸಿದ್ಧಿಯಲ್ಲ, ಯಾವ ಶುದ್ಧಿಯೂ ಶುದ್ಧಿಯಲ್ಲ. ಗುರುಮುಖದಿಂದ ಬರಬೇಕು. ಒಂದು ವಿದ್ಯೆಯನ್ನು ನಾವು ಕಲಿತು ನಮಗದನ್ನು ಪ್ರಯೋಗ ಮಾಡಲಿಕ್ಕೆ ಬಂತು ಅಂತ ಮಾತ್ರಕ್ಕೆ ವಿದ್ಯೆ ನಮಗೆ ಒಲಿಯಿತು ಅಂತ ಅರ್ಥ ಅಲ್ಲ. ಅದು ಗುರುಮುಖದಿಂದ ಬಂದರೆ ಮಾತ್ರವೇ. ಹಾಗಾಗಿ ಆಚಾರ್ಯನಿಂದ ಬರಬೇಕು, ಗುರುವಿನಿಂದ ಬರಬೇಕು. ಹಾಗಾಗಿ ಈ ಮಾತು ಬ್ರಹ್ಮರ್ಷಿತ್ವ ಅವರ ಕಡೆಯಿಂದ ಬರಲಿ. ವಸಿಷ್ಠರಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ತಮ್ಮ ಮುಖದಿಂದ ಬರಬೇಕಂತೆ ವಿಶ್ವಾಮಿತ್ರರ ಅಪೇಕ್ಷೆ ಇದೆ. ಹಾಗಾಗಿ ತಾವು ಹೇಳಿ. ವಸಿಷ್ಠರು ಏನು ಹಠ ಮಾಡಲಿಲ್ಲ, ಅದೆಲ್ಲ ಆಗೋದಿಲ್ಲ ಹೇಳಲಿಲ್ಲ ವಸಿಷ್ಠರು ಅಂತ. ಯಾಕೆಂದರೆ ಅವರು ಇದನ್ನು ಕಾಯ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡಿದ್ದು ಇದಕ್ಕೋಸ್ಕರವಾಗಿ ಅಂತ. ಇನ್ನೊಬ್ಬ ಬ್ರಹ್ಮರ್ಷಿಯ ಆವಿರ್ಭಾವಕ್ಕೋಸ್ಕರವಾಗಿ ಅವರು ಇಷ್ಟೆಲ್ಲ ಮಾಡಿದ್ದು. ಈಗ ಉಪ್ಪು ಖಾರ ತಿನ್ನೋರು ಹೇಗಿರ್ತಾರೆ ಸಾಮಾನ್ಯ ಮನುಷ್ಯರು ಅಂದರೆ, ತನ್ನ ಪದವಿಗೆ ಮತ್ತೊಬ್ಬರು ಬರೋದಕ್ಕೆ ಅವರು ಒಪ್ಪೋದಿಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲಿವರೆಗೆ ನೀನು ಪ್ರೀತಿಯ ಸೇವಕ, ಶಿಷ್ಯ, ಅನುಯಾಯಿ ಎಲ್ಲ, ನನ್ನ ಜಾಗಕ್ಕೆ ನೀನು ಸ್ಪರ್ಧೆ ಕೊಡ್ತೀಯ ಅಂತಾದರೆ ಶತ್ರು. ಹೀಗೆ ಪ್ರಪಂಚ ನಡೆಯುವಂಥದ್ದು. ತನಗೆ ಸಮಾನವಾಗಿ ತನ್ನ ಸ್ಥಾನಕ್ಕೆ ಬರೋದನ್ನು ಯಾರು ಇಷ್ಟಪಡ್ತಾರೆ? ಎಷ್ಟು ಜನ ಇಷ್ಟಪಡ್ತಾರೆ? ಆ ಇಷ್ಟಪಡುವವರೆಲ್ಲ ವಸಿಷ್ಠರ ಅಂಶ ಇದೆ, ವಸಿಷ್ಠರ ಗುಣ ಇದೆ. ಇಷ್ಟು ತೊಂದರೆ ತಗೊಂಡಿದ್ದು ವಸಿಷ್ಠರು, ಎಷ್ಟು ಪ್ರಯತ್ನ ಮಾಡಿದ್ದು ಇನ್ನೊಬ್ಬ ಬ್ರಹ್ಮರ್ಷಿಯ ಆವಿರ್ಭಾವಕ್ಕೋಸ್ಕರವಾಗಿ. ಹಾಗಾಗಿ ಅವರು ಕಿಂಚಿತ್ತೂ ಹಿಂದೆ ಮತ್ತೆ ನೋಡಲಿಲ್ಲ. ಸಂತೋಷದಿಂದ ಬಂದು ಸಖ್ಯಂ ಚಕಾರ ಬ್ರಹ್ಮರ್ಷಿ, ಸಖ್ಯವನ್ನು ಏರ್ಪಡಿಸ್ಕೊಂಡ್ರು ವಿಶ್ವಾಮಿತ್ರರ ಜೊತೆಯಲ್ಲಿ ವಸಿಷ್ಠರು. ನೋಡಿ, ಸ್ಪಷ್ಟವಾಗಿದೆ. ಈ ಮುಂದಿನ ಕಾವ್ಯಗಳು ಅದು ಅಲ್ಲೆಲ್ಲ ಭ್ರಮೆಗಳು ತುಂಬ ಇದೆ. ವಿಶ್ವಾಮಿತ್ರ ವಸಿಷ್ಠರು ಅಂದ್ರೆ ಏನೋ ಮುಂದೆಯೋ ವೈರ ಅಂತ. ಏನು ಅಂದರೆ ಈಗ ಅಕ್ಕಪಕ್ಕದ ಮನೆಯವರು ಆಸ್ತಿಗೋಸ್ಕರ ಜಗಳಾಡ್ತಾ ಇರ್ತಾರಲ್ಲ, ಆ ಪ್ರಮಾಣದಲ್ಲಿ ಅವ್ರ ಮಧ್ಯದಲ್ಲಿ ಏನೊಂದು ವೈರ ಇದೆ ಅನ್ನೋ ಥರ ಬಿಂಬಿಸ್ತಾರೆ. ಆದರೆ ವಾಸ್ತವ ಅದಲ್ಲ. ಈ ಸನ್ನಿವೇಶದಲ್ಲಿ ರಾಮಾಯಣ ಹೇಳ್ತಾ ಇರ್ತಕ್ಕಂಥದ್ದು ಸಖ್ಯಂ ಚಕಾರ ಬ್ರಹ್ಮರ್ಷಿ, ಸಖ್ಯವನ್ನು ಏರ್ಪಡಿಸಿಕೊಂಡರು ವಸಿಷ್ಠರು ವಿಶ್ವಾಮಿತ್ರರ ಜೊತೆಯಲ್ಲಿ. ಮಸ್ತು, ಹಾಗೆ ಆಗಲಿ ಎಂಬುದಾಗಿ ಹೇಳಿದರು. ಮಾತ್ರವಲ್ಲ, ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಬಂದು ನಿಂತು ಬ್ರಹ್ಮರ್ಷಿಸ್ತ್ವಂ, ನೀನು ಬ್ರಹ್ಮರ್ಷಿ, ನ ಸಂದೇಹ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಸರ್ವಂ ಸಂಪತ್ಸತೆ ತವ, ನಿನಗೆ ಸಿದ್ಧಿಸ್ತಾ ಇರುವುದು ಯಾವುದೂ ಇಲ್ಲ, ಕೈ ಗಟಕದೇ ಇರುವಂಥದ್ದು ಯಾವುದೂ ಇಲ್ಲ. ಇಡೀ ಚರಾಚರ ಪ್ರಪಂಚ ಕರತಲ ಮೂಲಕ ಅಂಗೈ ನೆಲ್ಲಿಕಾಯಿ ಹಾಗೆ ಎಲ್ಲವೂ ಕೈಯಲ್ಲಿ. ಇನ್ನು ಇಂಥದ್ದು ವಿಶ್ವಾಮಿತ್ರರ ಕೈಲಿಲ್ಲ ಅಂತಿಲ್ಲ ಅಂತ, ಎಲ್ಲವೂ ನಿಮಗೆ ಸಿದ್ಧಿಸುತ್ತದೆ ಎಂಬುದಾಗಿ ಹೇಳಿದಾಗ ಅಲ್ಲಿ ಯಾವ ಸ್ಪರ್ಧೆಯ ಭಾವವೂ ಕೂಡ ಇಲ್ಲ, ಅಲ್ಲಿ ಯಾವ ವೈರವೂ ಇಲ್ಲ, ಯಾವ ಕಷಾಯವೂ ಇಲ್ಲ. ಅಲ್ಲಿ ಇರುವಂಥದ್ದು ಅಭಿಮಾನ, ಸಂತೋಷ, ಮೆಚ್ಚುಗೆ, ಪ್ರಶಂಸೆ, ಅದು ಮಾತ್ರ ಇರತಕ್ಕಂಥದ್ದು, ಒಂದು ತೃಪ್ತಿ. ಒಂದು ಇದಾಗಿ ಈ ಪ್ರಕರಣ ಮುಕ್ತಾಯವಾಗೋದು ಹೇಗೆ ಅಂದರೆ, ವಿಶ್ವಾಮಿತ್ರೋಪಿ ಧರ್ಮಾತ್ಮ ಲಬ್ಧ್ವಾ ಬ್ರಾಹ್ಮಣ್ಯಂ ಉತ್ತಮಂ, ಉತ್ತಮವಾಗಿರ್ತಕ್ಕಂಥ ಬ್ರಹ್ಮರ್ಷಿತ್ವವನ್ನು ಪಡೆದಂಥ ಧರ್ಮಾತ್ಮರಾದ ವಿಶ್ವಾಮಿತ್ರರು ಮೊಟ್ಟ ಮೊದಲು ಮಾಡಿದ ಕೆಲಸ ಯಾವುದು? ಬ್ರಹ್ಮರ್ಷಿಯಾದ ಬಳಿಕ ಅವರ ಪ್ರಥಮ ಕಾರ್ಯ ಯಾವುದು? ಪೂಜಯಾಮಾಸ ಬ್ರಹ್ಮರ್ಷಿಂ ವಸಿಷ್ಠಂ ಜಪತಾಂಬರಂ. ಬ್ರಹ್ಮರ್ಷಿ ವಸಿಷ್ಠರನ್ನು ಪೂಜಿಸಿದರು ವಿಶ್ವಾಮಿತ್ರರು. ಇದು ಯಾಕೆ ಕಾಣಲಿಲ್ವೋ ಮುಂದೆ ಬಂದಿರತಕ್ಕಂಥ ಪಂಡಿತರುಗಳಿಗೆ, ಕವಿಗಳಿಗೆ ಈ ವಾಕ್ಯ ಯಾಕೆ ಕಾಣಲಿಲ್ವೋ? ಅವರು ಏನಿದೆಯೋ ಅವರ ಮನಸ್ಸಿನಲ್ಲಿ,
ಯಾವ ಒಂದು ಅಂಧಕಾರ ಇರ್ಬೋದು ಅಂತ ಸ್ಪಷ್ಟವಾಗಿದೆ ನೋಡಿ. ಪೂಜಯಾಮಾಸ ಬ್ರಹ್ಮರ್ಷಿಂ ವಸಿಷ್ಠಂ ಜಪತಾಂಬರಂ. ಜಪಿಸುವವರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಬ್ರಹ್ಮರ್ಷಿ ವಸಿಷ್ಠರ ಪೂಜೆಯನ್ನು ಮೊಟ್ಟ ಮೊದಲು ಮಾಡಿ ಬಳಿಕ ಕೃತಕಾಮಃ ಕೃತಾರ್ಥರಾಗಿ ಸಂಪೂರ್ಣ ತೃಪ್ತಿ ಸಮಾಧಾನ ಅಂದುಕೊಂಡಿದ್ದ ಸಾಧನೆ ಆಗಿದೆ ಅಲ್ವಾ. ಹಾಗೆ ಜಗತ್ತನ್ನೆಲ್ಲ ಆ ಬ್ರಹ್ಮರ್ಷಿಯ ನೆಲೆಯಲ್ಲಿ ಸಂಚಾರ ಮಾಡ್ತಾರೆ ವಿಶ್ವಾಮಿತ್ರರು. ಕೃತಕಾಮೋ ಮಹೀಂ ಸರ್ವಾಂ ಚಚಾರ ತಪಸ್ಸ್ಥಿತ. ತಪಸ್ಸನ್ನು ಬಿಡಲಿಲ್ಲ, ತಪಸ್ಸನ್ನು ಮಾಡ್ತಾ ಮಾಡ್ತಾ ಪ್ರಪಂಚವನ್ನೆಲ್ಲ ಪರ್ಯಟನೆ ಮಾಡ್ತಾರೆ. ಯಾಕೆಂದರೆ ದೀಪ ಒಂದು ಎಲ್ಲೆಡೆ ಸಂಚರಿಸಿದರೆ ಬೆಳಕು ಎಲ್ಲೆಡೆಗೆ. ಈ ದೀಪ ಆ ಕಡೆ ಹೋದಾಗ ಕತ್ತಲಾಗ್ತದೆ, ಇದ್ದಲ್ಲಿ ಮಾತ್ರ ಬೆಳಕು. ಆದರೆ ಆ ದೀಪ ಹಾಗಲ್ಲ, ಒಂದು ಸಾರಿ ಬಂದು ಹೋದರೆ ಬೆಳಕೆ ಆಮೇಲೆ ಅಲ್ಲಿ ಜಗತ್ತಿಗಲ್ಲೇ ಬೆಳಕನ್ನು ಚೆಲ್ತಾ ಎಲ್ಲೆಡೆಗೆ ವಿಶ್ವಾಮಿತ್ರರು ಸಂಚಾರ ಮಾಡ್ತಾರೆ. ವಿಶ್ವಾಮಿತ್ರರಿಗೆ ವಸಿಷ್ಠರಲ್ಲಿ ಗುರುಭಾವ ಇತ್ತು ಎನ್ನುವುದನ್ನು ಈ 3 ಸಂಗತಿಗಳು ಸೂಚನೆ ಮಾಡ್ತವೆ. ಈ ಪ್ರಕರಣದಲ್ಲಿ ಬರ್ತಕ್ಕಂಥ 3 ಸಂಗತಿಗಳು. ಒಂದು, ವಸಿಷ್ಠರ ಮುಖದಿಂದ ಬರಲಿ ಬ್ರಹ್ಮರ್ಷಿ ಎಂಬುದಾಗಿ, ಗುರುಮುಖದಿಂದ ಬರಲಿ. ಇನ್ನೊಂದು, ಆ ಸಖ್ಯ ವಸಿಷ್ಠರ ಜೊತೆಗೆ ಪ್ರೀತಿ, ಸ್ನೇಹ, ವಿಶ್ವಾಸ. ಕೊನೆಯದು, ಬ್ರಹ್ಮರ್ಷಿತ್ವ ಸಿದ್ಧಿ ಆಗ್ತಾ ಇದ್ದಂತೆ ಮೊಟ್ಟ ಮೊದಲು ಅವರ ಪೂಜೆ ನಿಮ್ಮಿಂದ ಬಂದಿದ್ದಿದು ಎಂಬ ಭಾವ ಅದಿರ್ತಕ್ಕಂಥದ್ದು. ಇಲ್ದಿದ್ರೆ ನಾನು ಎಲ್ಲೋ, ನಿಮ್ಮಿಂದಾಗಿ ನಾನು ಬ್ರಹ್ಮರ್ಷಿಯಾದೆ ಎಂಬ ಭಾವ ಇದೆಯಲ್ಲ, ಈ ಸಿದ್ಧಿಯು ಪ್ರಾಪ್ತವಾದುದು ನಿಮ್ಮಿಂದ. ಆ ಕೃತಜ್ಞತೆಯೇ, ಆ ಭಾವವೇ ಪೂಜೆಗೆ ಕಾರಣ. ಅದು ಗುರುಪೂಜೆ ಹೊರತು ಬೇರೆ ಏನೂ ಅಲ್ಲ ಅಂತ. ಇಲ್ಲಿ ಜನ್ಮಪ್ರಧ್ವಂಸ ಜನ್ಮಪದ ಗರಿಮತೆಯ ಅನ್ನೋ ಶಬ್ದ ಇದನ್ನು ಸಮನ್ವಯ ಮಾಡಿದರೆ, ಅಂದರೆ ಇರುವ ಜನ್ಮವನ್ನು ಧ್ವಂಸಗೊಳಿಸಿ ಹೊಸ ಜನ್ಮವನ್ನು ಕೊಡೋದು ಅಂದರೆ ನಮಗಿಲ್ಲಿ ಈ ಪ್ರಕರಣದಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ ನಮಗದು. ಆ ಮೊದಲನೇ ಜನ್ಮ ಹೇಗಿತ್ತು? ಮದವೇ. ಹಿಂದಿನ ರಾಜ ವಿಶ್ವಾಮಿತ್ರ, ಮದವೇ ಮುಖ್ಯ ಅಲ್ಲಿ. ಅದಕ್ಕೆ ಪೆಟ್ಟುಕೊಡ್ತಾರೆ ವಸಿಷ್ಠರು. ಆವರೆಗೆ ವಿಶ್ವಾಮಿತ್ರರ, ರಾಜ ವಿಶ್ವಾಮಿತ್ರನ ಭಾವನೆ ಏನು? ಸುಖ ಸಾಧನಗಳು ಏನುಂಟೋ ಎಲ್ಲ ನನ್ನಲ್ಲಿ ಉಂಟು. ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ತೊಡುವುದಕ್ಕೆ, ಉಡುವುದಕ್ಕೆ ಅಥವಾ ಸಂಚರಿಸುವುದಕ್ಕೆ ಈ ಧನ ಕನಕ ವಸ್ತು ವಾಹನ ಈ ಸೌಲಭ್ಯಗಳಿದೆಯಲ್ಲ, ನನ್ನಲ್ಲಿ ಇರುವ ಹಾಗೆ ಜಗತ್ತಲ್ಲಿ ಯಾರಲ್ಲಿದೆ ಅಂತ. ಆದರೆ ಒಂದು ಆತಿಥ್ಯ ಮಾಡಿದ್ರಲ್ಲ ವಸಿಷ್ಠರು, ಅದು ಮೊಟ್ಟ ಮೊದಲು ಪೆಟ್ಟು ರಾಜ ವಿಶ್ವಾಮಿತ್ರನ ಮದಕ್ಕೆ, ಈಗೋ ಅದಕ್ಕೆ ಕೊಟ್ಟ ಮೊದಲ ಪೆಟ್ಟು ಅದು ಅಂತ. ನಿನ್ನದು ಏನು ಅರಮನೆಯ ಮೃಷ್ಟಾನು ಆತಿಥ್ಯವು ಏನು ಇದರ ಮುಂದೆ? ಇಡೀ ಸೈನ್ಯಕ್ಕೆ ಕ್ಷಣ ಮಾತ್ರದಲ್ಲಿ ಅಂಥ ಒಂದು ಆತಿಥ್ಯವನ್ನು ಮಾಡಿದ್ರಲ್ಲ, ಅಲ್ಲೇ ಮೊದಲು ಪೆಟ್ಟು ಬಿತ್ತು. ಎರಡನೇ ಪೆಟ್ಟು ಧನಮದಕ್ಕೆ ಬಿದ್ದಿರ್ತಕ್ಕಂಥದ್ದು. ಎಷ್ಟು ನಿಮ್ಮ ಗೋವಿಗೆ ಕೊಟ್ಟು ತಗೊಳ್ತೇನಂತ ಪ್ರಾರಂಭ ಮಾಡಿದ್ನಲ್ಲ ರಾಜ, ಆಗ 1,00,000 ಗೋವುಗಳನ್ನು ಕೊಡ್ತೇನೆ, ಇಂತಿಷ್ಟು ಆನೆ, ಅದು ಕುದುರೆ, ಮತ್ತೊಂದು. ಯಾವುದಕ್ಕೂ ವಸಿಷ್ಠರು ಜಗದೇ ಇದ್ದಾಗ ಹಣದಿಂದ ಎಲ್ಲ ಅಂತನೋ ಒಂದು ಭಾವ ಇತ್ತಲ್ಲ. ಧನಮದ ಅನ್ನಂಥ ಶ್ರೀಮಂತರು ಯಾರು? ಹಣದಿಂದ ಏನು ಬೇಕಾದ್ರೂ ಕೊಡ್ತೇನೆ, ಬಿತ್ತು ಬೆಟ್ಟು ಅದಕ್ಕೆ, ಆ ಧನಮದಕ್ಕೆ. ಅಂದರೆ ಈ ಜನ್ಮ ಪ್ರಧ್ವಂಸಿ ಅನ್ಬೇಕಾದ್ರೆ ಆ ಜನ್ಮ ಇದೆಯಲ್ಲ, ಮದ ಮುಖ್ಯವಾಗಿರ್ತಕ್ಕಂಥ ಜನ್ಮ, ಆ ಜನ್ಮವನ್ನು ಹೇಗೆ ಧ್ವಂಸ ಮಾಡ್ತಾರೆ ಗುರು ವಸಿಷ್ಠರು ಅನ್ನೋದಕ್ಕೆ ನಾವು ಉದಾಹರಣೆ ಕೊಡ್ತಾ ಹೋಗ್ತಾ ಇರುವಂಥದ್ದು. ಮುಂದೆ ನಡೆದಿದ್ದು ಯುದ್ಧ. ಸುರಭಿ ಸೃಷ್ಟಿ ಮಾಡಿರ್ತಕ್ಕಂಥ ಸೈನ್ಯಕ್ಕೂ ವಿಶ್ವಾಮಿತ್ರನ ಸೈನ್ಯಕ್ಕೂ ಮತ್ತು ವಿಶ್ವಾಮಿತ್ರನಿಗೂ ಸ್ವತಃ ಯುದ್ಧ ಆಗಿರ್ತಕ್ಕಂಥದ್ದು. ಆ ಯುದ್ಧದಲ್ಲಿ ಆಗಿದ್ದೇನು ಅಂದರೆ ಬಲದ ಮದ, ಪರಾಕ್ರಮದ ಮದ. ಧನಮದದ ನಾಶ ಮೊದಲೇ ಆಗಿದೆ, ಯಾಕಂದರೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸುರಭಿಯನ್ನು. ಬಲದ ಮದ, ಸೆಳೆದೊಯ್ತೇನೆ ಸುರಭಿಯನ್ನು, ಆ ನಂದಿನಿಯನ್ನು, ಹಾಗೆ ಯುದ್ಧ ಮಾಡಿ ಗೆಲ್ತೇನೆ. ಆ ಬಲಮದ, ಪರಾಕ್ರಮ ಮದಗಳಲ್ಲಿ ನಾಶವಾಗಿ ಹೋದವು ಸೋತಾಗ. ತ್ರಿಶಂಕು ಪ್ರಕರಣದಲ್ಲಿ ತಪೋಮದದ ನಾಶವಾಯಿತು. ಸಶರೀರ ಸ್ವರ್ಗ ಕೊಡಿಸ್ತೇನೆ, ತಪಸ್ಸಿದೆ, ನಂದು ಸ್ವಲ್ಪ ತಪಸ್ಸಿದೆ, ಸ್ವಲ್ಪ ಅಂತ ಬಾಯಲ್ಲಿ ಹೇಳಿದ್ರು ಒಳಗಡೆ ಇಷ್ಟು ಬೇಕಾದಷ್ಟು ತಪಸ್ಸಿದೆ ಅಂತ. ಆ ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಒಂದು ತಲೆಗಳಿಗಾಗಿ ಸ್ವರ್ಗದಲ್ಲಿ, ಅಂದರೆ ತ್ರಿಶಂಕು ಸ್ವರ್ಗ ಆಗಿ ಇದು ಅದಾದಾಗ ಈ ಕಡೆ ಇವರ ಇದು ಹೋಗಿ ಸಾಧನೆಯೂ ನಷ್ಟವಾಗಿ ತಪೋಮದದ ನಾಶ. ಶುನಶೇಪ ಪ್ರಕರಣ ಬಂದಾಗ ಬಾಂಧವ್ಯದ ಮದ. ನಾನು ಅಪ್ಪ, ನಾನು ಹೇಳಿದ್ದನ್ನು ಕೇಳಬೇಕು ನೀವು ಮಕ್ಕಳು, ನೀವು ಹೋಗಿ ಅವನ ಬದಲಿಗೆ ಬಲಿಯಾಗಿ ಶುನಶೇಪನ ಬದಲಿಗೆ. ಅಂದರೆ ತಂದೆಯ ಮಾತನ್ನು ಮಕ್ಕಳು ನಾಯಿಯ ಮಾಂಸಕ್ಕೆ ಹೋಲಿಸ್ತಾರೆ. ಆ ಕೆಲಸ ಆಗಲಿಲ್ಲ, ಶಾಪ ಕೊಡಬೇಕಾಯ್ತು. ಆ ಬಾಂಧವ್ಯ ಪಿತೃತ್ವದ ಮದ ಇದೆಯಲ್ಲ, ಅದು ನಷ್ಟವಾಯಿತು ಅಂತ. ನನ್ನವರು ನಾನು ಹೇಳಿದ್ದನ್ನು ಕೇಳ್ತಾರೆ, ನನ್ನಂತೆ ನಡೀತದೆ ಅನ್ನೋ ಭಾವನೆ ನಮಗಿರ್ತದಲ್ಲ, ಕೆಲವು ಸಾರಿ ಅದು ಕರಗಿ ಹೋಗಲಿಕ್ಕೆ, ಭ್ರಮ ನಿರಸನ ಆಗಲಿಕ್ಕೆ ಇಂಥ ಪ್ರಕರಣಗಳು ಕಾರಣ ಆಗ್ತವೆ. ಸುಮ್ಮನೆ ಇದೆಲ್ಲ ಅಂತ ಅನಿಸ್ಬಿಡ್ತದೆ ಆ ಹೊತ್ತಿನಲ್ಲಿ ಅಂತ. ಇನ್ನು ಆ ಬಳಿಕ ನಾನು ಕಾಮವನ್ನು ಗೆದ್ದವನು, ಕ್ರೋಧವನ್ನು ಗೆದ್ದವನು ಎಂಬುದೆಲ್ಲ ಇತ್ತಲ್ಲ. ಮೇನಕ್ಕೆ ಬಂದಾಗ ಆ ಕಾಮಜಯದ ಮದ ನಾಶ ಆಯಿತು. ಇಲ್ಲ,
ನಾನು ಇನ್ನೂ ಗೆದ್ದಿಲ್ಲ ಎಂಬ ಭಾವ ಬರಲಿಕ್ಕೆ ಕಾರಣ ಆಯಿತು. ರಂಭೆ ಬಂದಾಗ ಆ ಕ್ರೋಧವನ್ನು ಗೆದ್ದೆ ಎನ್ನುವ ಮದ ಇತ್ತಲ್ಲ, ಈ ಸಂಯಮದ ಮದ ಕೂಡ ಇರ್ತದೆ ಎಷ್ಟೋ ಜನರಿಗೆ. ನಾನಿಷ್ಟು ತಪಸ್ಸು ಮಾಡಿದ್ದೇನೆ, ನಾನಿಷ್ಟು ಅನುಷ್ಠಾನ, ಮಾಯೆಯೇ ಮತ್ತೆ ಇದು ಅಂತ. ಸಾಮಾನ್ಯವಾಗಿ ತಪಸ್ಸು ಅನುಷ್ಠಾನ ಇದೆಲ್ಲ ಮಾಡೋರು, ಅಧ್ಯಯನ ಮಾಡಿದವರಿಗೆಲ್ಲ ಈ ಮಾಯೆ ಬಂದು ಕಾಡ್ತದೆ. ನಾನಿಷ್ಟು ಬಲ್ಲವನು, ಇಂಥ ದೊಡ್ಡ ವಿದ್ವಾಂಸ, ಇಂಥ ದೊಡ್ಡ ಅನುಷ್ಠಾನಿಕ. ಈ ಕೆಲವು ಅನುಷ್ಠಾನಿಕರು ಅವರಿಗೋಸ್ಕರ ಅನುಷ್ಠಾನ ಮಾಡ್ತಾ ಇರೋದೇ ಇಲ್ಲ ಅಂತ, ಅದೆಲ್ಲ ನೋಡಲಿ ನಾನು ಅನುಷ್ಠಾನ ಮಾಡೋದನ್ನ ಅಂತ ದೊಡ್ಡದಾಗಿ ಲಾಂಛನಗಳನ್ನು ಧಾರಣೆ ಮಾಡಿ ಭಸ್ಮವ, ತ್ರಿಪುಂಡ್ರವ, ಕುಂಕುಮ, ರುದ್ರಾಕ್ಷಿಯೋ ಎಲ್ಲ, ಅಂದರೆ ಅದು ತೋರಿಸುವಂಥ ಪ್ರಯತ್ನ ಅದನ್ನು ಅಂತ ನಾವು ಕಾಣ್ತೇವೆ ಅದನ್ನು. ಅದೆಲ್ಲ ಏನು ಈಗೋ, ಅದು ಮದ ಅದು. ಹಾಗಾಗಿ ಈ ಸಂಯಮದ ಮದವು ಕೂಡ ನಮಗೆ ತೊಂದರೆಯೇ ಅಂತ. ಗೆದ್ದೆ ಅಂತ ಅಭಿಮಾನ ಬಂದುಬಿಟ್ರೆ ಗೆದ್ದಿದ್ದು ಹೋಗ್ಬಿಡ್ತು ಅಂತ, ಸೋಲಾಗ್ಬಿಡ್ತು ಅಲ್ಲಿ ಅಂತ, ಅವೆಲ್ಲ ನಾಶವಾಯಿತು. ಮಾಕುರು ಧನಜನ ಯೌವನ ಗರುವಂ, ಶಂಕರರು ಹೇಳಿದ್ದು. ಹರತಿ ನಿಮೇಷಾತ್ ಕಾಲ ಸರ್ವಂ. ಈ ಧನ ಜನ ಯೌವನಗಳ ಗರ್ವವನ್ನು ಮಾಡಬೇಡ, ಯಾಕೆಂದರೆ ಕಾಲ ಕ್ಷಣ ಮಾತ್ರದಲ್ಲಿ ಇಲ್ಲ ಅಂತ ಮಾಡಿಬಿಡ್ತಾನೆ. ಯೌವನ, ಜನ, ಧನ ಎಷ್ಟೊತ್ತಿಗೆ ಹೋಯ್ತು, ಹೇಗೆ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ, ಹೋಗಿಬಿಡ್ತದೆ ಎಲ್ಲವೂ ಕೂಡ. ಮದವನ್ನು ಮಾಡಬೇಡ ಅಂತ ಶಂಕರ ಹೇಳ್ತಾರಲ್ಲ, ಇಲ್ಲಿ ನಡೆದಿದ್ದು ಅದುವೇ ಅಂತ. ಅವರು ಚಿಕಿತ್ಸೆ ಮಾಡ್ತಾರೆ ವಸಿಷ್ಠರು, ಏನೊಂದು ಮಾತನಾಡದೆ, ಹಾಗೊಂದು ಉದ್ಘೋಷ ಮಾಡದೆ, ನಿನಗೆ ಬ್ರಹ್ಮರ್ಷಿ ಮಾಡಲ ನಿನ್ನಂತ ಏನು ಕೇಳಿದೆ, ಒಂದು ಶಬ್ದವನ್ನೂ ಮಾತಾಡದೆ ಅವ್ರು ಮಾಡಿದ ಕೆಲಸ ನೋಡಿ, ನಿಶ್ಶಬ್ದವಾಗಿ. ಅವರಿಗೆ ಅದರ ಇದು ಬೇಡ, ಕ್ರೆಡಿಟ್, ನಾನು ನಿರ್ಮಾಣ ಮಾಡಿದ್ದು ಇವರನ್ನು, ಅದೇನು ಬೇಡ ಅವರಿಗೆ. ಅದು ಬ್ರಹ್ಮರ್ಷಿತ್ವದ ಲಕ್ಷಣ ಅದು, ಅವ್ರಿಗೇನೂ ಬೇಡ ಅಂತ. ಇದಾಗಿ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಆ ಜೀವಕ್ಕೂ ಶ್ರೇಯಸ್ಸಾಗಲಿ, ಪ್ರಪಂಚಕ್ಕೂ ಒಳ್ಳೆಯದಾಗಲಿ ಎಂಬ ಭಾವ ಮಾತ್ರ ಇರ್ತಕ್ಕಂಥದ್ದು ನೋಡಿ ಅಲ್ಲಿ. ಒಟ್ಟು ಪ್ರಕರಣದಲ್ಲಿ ಷಡ್ವೈರಿಗಳ ನಿರಾಸ ಮಾಡ್ತಾರೆ. ಷಡ್ವೈರಿಗಳನ್ನು ಕೂಡಿರತಕ್ಕಂಥ ಜನ್ಮ ವಿಶ್ವಾಮಿತ್ರನದ್ದು. ಕಾಮ, ಉದಾಹರಣೆಗೆ ಈಗ ನಂದಿನಿ ಧ್ಯಾನವನ್ನು ಕುರಿತು ಕಾಮ ಬಂದಿತ್ತು, ಅಂದರೆ ಅಪೇಕ್ಷೆ ಅಂತ, ಬೇಕು ಅನ್ನೋ ಬಯಕೆ ಅಂತ. ಶಬಲೆಯ ಕುರಿತು, ಹಾಗೆ ಮೇನಕೆಯ ಕುರಿತು. ಆಮೇಲೆ ಕ್ರೋಧ, ನಿಮ್ಗೆ ಗೊತ್ತೇ ಇದೆ ಯಾರ್ಯಾರಿಗೆಲ್ಲ ಶಾಪ ಕೊಟ್ಟಿದ್ದು ಅಲ್ಲಿ. ಕ್ರೋಧಕ್ಕೆ ಹಲವಾರು ಉದಾಹರಣೆಗಳು ಇಲ್ಲಿ ಲಿಖಿತವಾಗಿರುವಂಥದ್ದೇ ಇದೆ, ದಾಖಲೆಗೊಂಡಿರುವಂಥದ್ದು. ಇನ್ನೇನು ದಾಖಲೆ ಆಗದೇ ಇರೋದು ಎಷ್ಟಿದೆ ಇನ್ನು. ಹಾಗೆ ಕ್ರೋಧ ಮೊದಲು ಕೂಡ, ಈಗ ಯಾವಾಗ ಶಬಲೆಯನ್ನು ಕೊಡಲಾರೆ ಅಂತ ವಸಿಷ್ಠರು ಹೇಳ್ತಾರೋ, ಕ್ರೋಧವೇ ಬಂದಿದ್ದು ಕೂಡಲೇ ಅಂತ. ಹಾಗೆ ಲೋಭ, ಆ ಶಬಲೆಯ ಮೇಲೆ ಲೋಭ, ಆಸೆ ಆಯಿತು ಬೇಕು ಅಂತ. ಹಾಗೆ ಮೋಹ, ಮೇನಕೆಯ ಕುರಿತು ಮೋಹ. ಮೋಹ ಅಂದರೆ ಅವಿವೇಕ ಅಂತ. ಮೋಹ ಶಬ್ದಕ್ಕೆ ವಿವರಣೆ ತಪ್ಪು ಸರಿ ಗೊತ್ತಾಗದೇ ಇರೋದು, ಅದೇ ಮೋಹ ಅಂದರೆ. ಮೋಹ ಶಬ್ದಕ್ಕೆ ಯಥಾರ್ಥವಾಗಿ ಅದೇ ಅಭಿಪ್ರಾಯ ಇರತಕ್ಕಂಥದ್ದು. ಎಲ್ಲಿವರೆಗೆ ತಪ್ಪು ಸರಿ ಗೊತ್ತಿಲ್ಲ ಅಂದರೆ, ಬೆಳಗ್ಗೆ ಯಾವಾಗಾಯಿತು ಸಂಜೆ ಯಾವಾಗಾಯಿತು ಅಂತಲೇ ಗೊತ್ತಿಲ್ಲ, 10 ವರ್ಷ ಕಳೆದಿದ್ದೇ ಗೊತ್ತಿಲ್ಲ, ಎಂಥ ಮೋಹ ಬಂದಿದೆ ನೋಡಿ ಅಂತ ಆ ಸಮಯದಲ್ಲಿ ಅಂತ. ಹಾಗೆ ಮದ ಅಂತೂ ಉದ್ದಕ್ಕೂ ಅದೇ ಮದದ ತಾಂಡವೇ ಮುಖ್ಯವಾಗಿ ಆಡ್ತಾ ಇರ್ತಕ್ಕಂಥದ್ದು ಇಲ್ಲಿ. ಮತ್ಸರ, ನನ್ನಲ್ಲಿ ಇಲ್ಲ ಶಬಲೆ, ಇವರಲ್ಲಿ ಇದೆಯಲ್ಲ, ಅದೇನದು ಮತ್ಸರ. ಅದು ಈ 6 ವೈರಿಗಳು, ಯಾರು ಬ್ರಹ್ಮರ್ಷಿತ್ವಕ್ಕೆ ಸಲ್ಲದೇ ಇರತಕ್ಕಂಥ ಭಾವಗಳು ತಾಂಡವಾಡ್ತಾ ಇದ್ವು. ಅವೆಲ್ಲಕ್ಕೂ ಚಿಕಿತ್ಸೆ ಮಾಡಿ, ಅವೆಲ್ಲವನ್ನು ಸುಟ್ಟು, ಅವೆಲ್ಲವನ್ನು ಧ್ವಂಸ ಮಾಡಿ ವಸಿಷ್ಠರು ನೂತನ ಬ್ರಹ್ಮರ್ಷಿಯನ್ನು ಉದಯಗೊಳಿಸಿದರು. ಹಾಗಾಗಿ ಜನ್ಮ ಪ್ರಧ್ವಂಸ ಜನ್ಮಪ್ರದ ಗರಿಮತಯ, ರಾಜಸ ಜನ್ಮದ ನಾಶ, ಸಾತ್ವಿಕ ಜನ್ಮದ, ಬ್ರಹ್ಮರ್ಷಿ ರೂಪದ ಸಾತ್ವಿಕ ಜನ್ಮದ ಆವಿರ್ಭಾವ, ಉದಯ. ಗುರು ಹೀಗೆ ಮಾಡ್ತಾನೆ, ಹೇಳಿ ಮಾಡ್ತಾನೆ, ಹೇಳದೆ ಮಾಡ್ತಾನೆ, ನೇರ ಮಾಡ್ತಾನೆ, ಪರೋಕ್ಷ ಮಾಡ್ತಾನೆ. ಅಂತೂ ಗುರು ಮಾಡೋದು ಇದನ್ನೇ ಅಂತ. ಈ ಭ್ರಮೆಯ ಬದುಕನ್ನು ನಿರಸನಗೊಳಿಸಿ ನಿಜದ ಬದುಕನ್ನು, ನಿಜ ಅಂದರೆ ಯಥಾರ್ಥ ಜ್ಞಾನದ ಬದುಕನ್ನು, ತತ್ವಜ್ಞಾನದ ಬದುಕನ್ನು ಗುರು ಉದಯಗೊಳಿಸ್ತಾನೆ ಎನ್ನುವುದಕ್ಕೆ ದೊಡ್ಡ ಉದಾಹರಣೆ ಈ ವಸಿಷ್ಠ ವಿಶ್ವಾಮಿತ್ರರದ್ದು. ಜನ್ಮ ಪ್ರಧ್ವಂಸ ಜನ್ಮಪದ ಗರಿಮತಯ, ಅದೇ ಗುರುವಿನ ಗರಿಮೆ. ಜನ್ಮ ಪ್ರಧ್ವಂಸ ಜನ್ಮ, ಬ್ರಹ್ಮ ಕೊಟ್ಟ ಜನ್ಮವನ್ನು ಕೊನೆಗೊಳಿಸಿ ಬ್ರಹ್ಮಜ್ಞಾನದ ಜನ್ಮವನ್ನು ಕೊಡ್ತಾನಲ್ವಾ, ಅದೇ ಗುರುವಿನ ಗುರುತ್ವ. ಹರೇ ರಾಮ.